ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೃಂದಾವನ ಸೀರಿಯಲ್. ಪುಷ್ಪಳ ಬಳಿ ಅತ್ತಿಗೆ ಮಸಳೆ ಕಣ್ಣೀರು. ಆಕಾಶ್ ಪ್ರಶ್ನೆಗಳ ಗೀತ ಬಿಬ್ಬದ ಗಿರಿಜಾ ಸತ್ಯ ಒಪ್ಕೋತಾಳ. ಬೃಂದಾವನ ಧಾರಾವಾಹಿ ನಿನ್ನ ಸಂಚಿಕೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಬೃಂದಾವನದಲ್ಲಿ ಪೂಜೆ ಮುಗಿದು ಬಂದವರಿಗೆ ಊಟ ಬಡಿಸುವ ಗಡಿಬಿಡಿಯಲ್ಲಿ ಪುಷ್ಪಳಿದ್ದಾರೆ. ಆಕೆಯನ್ನು ಕೊನೆಗೆ ಎಳೆದು ಬಾಗಿಲು ಹಾಕಿಕೊಳ್ಳುವ ಗಿರಿಜಾ ತನ್ನ ನಾಟಕ ಶುರು ಮಾಡಿಕೊಳ್ಳುತ್ತಾಳೆ. ಮೊದಲು ಪುಷ್ಪ ಧರಿಸಿರುವ ಒಡವೆಗಳ ಬಗ್ಗೆ ಕೇಳುವ ಆಕೆ ನಂತರ ತನ್ನ ಮನೆಯಲ್ಲಿನ ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಎಂದೆಲ್ಲ ಕಣ್ಣೀರು ಸುರಿಯುತ್ತಾಳೆ. ಒಂದು ಹೊತ್ತಿನ ಊಟವಿದ್ದರೆ ಇನ್ನೊಂದು ಹೊತ್ತು ಉಪವಾಸ ಮಲಗಬೇಕು ಎಂದೆಲ್ಲ ಹೇಳಿ ಕತೆ ಕಟ್ಟುತ್ತಾಳೆ. ಇಷ್ಟೆಲ್ಲ ಹೇಳಿದ ಮೇಲೂ ಪುಷ್ಪಳ ಮನ ಕರಗುವಂತೆ ಮಾಡುತ್ತಾಳೆ. ಜೊತೆಗೆ ಬರುವಾಗ ಪೇಟೆಯಿಂದ ಕದ್ದು ತಂದ ಸೀಬೆ ಹಣ್ಣುಗಳು ನೀಡಿ ನಿಮ್ಮ ಅಣ್ಣ ಇದನ್ನು ನಿನಗೆಂದು ಕೊಟ್ಟಿದ್ದಾರೆ ಎಂದು ಸುಳ್ಳು ಹೇಳಿ ಪುಷ್ಪ ಬಳಿ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಏನು ಇದನ್ನು ಅಣ್ಣ ಕೊಟ್ಟಿದ್ರಾ? ಅಂದರೆ ಅಣ್ಣಂಗೆ ನೀವು ಇಲ್ಲಿಗೆ ಬರೋದು ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರಿ ಅಂತ ಪುಷ್ಪ ಮರು ಪ್ರಶ್ನಿಸಿದಾಗ ಸಾವರಿಸಿಕೊಂಡ ಗಿರಿಜಾ ನಾನೇ ನಿನಗೋಸ್ಕರ ತಂದೆ ಎಂದು ಒಂದು ಸುಳ್ಳನ್ನು ಇನ್ನೊಂದು ಸುಳ್ಳಿನಿಂದ ಮುಚ್ಚಿ ಹಾಕುತ್ತಾಳೆ. ತನ್ನ ಕಷ್ಟಗಳನ್ನು ಪುಷ್ಪಗಳ ಮುಂದೆ ಹೇಳಿ ದುಡ್ಡು ಕೀಳುವ ಯೋಚನೆ ಮಾಡಿಕೊಂಡೇ ಬಂದ ಗಿರಿಜಾ ನಾಟಕದ ಮೇಲೆ ನಾಟಕ ಮಾಡುತ್ತಾ ಹೋಗುತ್ತಾಳೆ. ಆಕಾಶ್ ಮನಸ್ಸು ಸರಿಯಿಲ್ಲ ಅನ್ನೋದ್ಯಾರಿಗೆ? ಇತ್ತ ಪುಷ್ಪಳ ಅಕ್ಕ ಆಕಾಶ್ ಬಳಿ ನೀನ್ಯಾಕೆ ಪೂಜೆಗೆ ಕುಳಿತುಕೊಂಡಿಲ್ಲ, ನೀನು ಪುಷ್ಪ ಜೊತೆ ಕುಳಿತುಕೊಳ್ಳೋದು ಅಂತ ಮೊದಲೇ ಫಿಕ್ಸ್ ಆಗಿತ್ತು ಅಲ್ವಾ, ಕೊನೆ ಕ್ಷಣದಲ್ಲಿ ನೀನ್ಯಾಕೆ ನಿರ್ಧಾರ ಬದಲಿಸುವುದು ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಉತ್ತರಿಸುವ ಆಕಾಶ್, ಅಜ್ಜಿ ತಾತ ಕೂತು ಪೂಜೆ ಮಾಡಿದರೆ ಎಲ್ಲರಿಗೂ ಶ್ರೇಯಸ್ಸು, ಅವರು ಮನೆಯ ಹಿರಿಯರು, ಅದಕ್ಕೆ ಅವರಿಗೆ ಹೇಳಿದೆ ಅಂತಾನೆ. ಅದಕ್ಕೆ ಆಕಾಶ್, ಅಕ್ಕ ಅವರು ಈಗಾಗಲೇ ತುಂಬ ಸಲ ಪೂಜೆ ಮಾಡಿದ್ದಾರೆ, ನೀವು ಹೊಸದಾಗಿ ಮದುವೆ ಆದವರು, ನಿಮಗೆ ಬೇಡ ಅಂದರೂ ಪುಷ್ಪಗೆ ಆಸೆ ಇರುತ್ತೆ ಅಲ್ವಾ, ಅವಳ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತೀಯ, ಒಳ್ಳೆ ಮನಸ್ಸಿನ ಹುಡುಗಿ ಅವಳು ಅಂತಾರೆ. ಅಕ್ಕನ ಮಾತಿಗೆ ಕೋಪಗೊಳ್ಳುವ ಆಕಾಶ್, ನಾಟಕ ಮನಸ್ಸು ಯಾರಿಗೂ ಅರ್ಥ ಆಗೋಲ್ಲ, ಮನಸ್ಸು ಸರಿ ಇದ್ರೆ ಎಲ್ಲ ಸರಿ ಅಂತೆಲ್ಲ ಕೋಪದಲ್ಲಿ ಅಂದು ಬಿಡ್ತಾನೆ. ತಕ್ಷಣಕ್ಕೆ ಸಾವರಿಸಿಕೊಳ್ಳುವ ಆಕಾಶ್ ಅಕ್ಕನ ಮಾತನ್ನು ತೇಲಿಸಿ ಬೇರೆ ಮಾತನಾಡುವಂತೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಆಕಾಶ್ ಮಾತಾಡಿದ ಮಾತು ಮಾತ್ರ ಅಕ್ಕನ ತಲೆಯಲ್ಲಿ ಕೊರೆಯುತ್ತಿರುತ್ತದೆ. ಗಿರಿಜಾಳನ್ನು ನೇರವಾಗಿ ಪ್ರಶ್ನಿಸುವ ಆಕಾಶ್. ಈತ ಮನೆಯಲ್ಲಿ ಮುಳ್ಳಿನಂತೆ ವರ್ತಿಸುತ್ತಿರುವ ಗಿರಿಜಾ ಪುಷ್ಪಳ ಗಂಡನ ಮನೆಯ ವೈಭವವನ್ನು ಗೆಳತಿ ಲಲಿತಾಗೆ ತಿಳಿಸುವ ಉದ್ದೇಶದಿಂದ ಅವಳಿಗೆ ಕರೆ ಮಾಡುತ್ತಾಳೆ. ಮನೆಯ ಅಂದ ಚಂದವನ್ನು ಲಲಿತಾಳ ಬಳಿ ಹಾಡಿ ಹೋಗಲುತ್ತಿರುವಾಗ ಆಕಾಶ್ ಗಿರಿಜಾಳೆಂದು ಒಂದು ನಿಲ್ಲುತ್ತಾನೆ. ಆಕಾಶ್ ದಿಟ್ಟಿಸಿ ನೋಡುವ ನೋಟಕ್ಕೆ ಬೆದರಿದ ಗಿರಿಜಾ ಇವನ್ಯಾಕೆ ನನ್ನನ್ನು ಹೀಗೆ ನೋಡುತ್ತಿದ್ದಾನೆ ಎಂದುಕೊಳ್ಳುತ್ತಾಳೆ. ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿರುವಾಗ ಆಕೆಯ ಬಳಿ ನೇರವಾಗಿ ವರದಕ್ಷಿಣೆ ಬಗ್ಗೆ ಕೇಳುವ ಆಕಾಶ್. ಮನೆಯಲ್ಲಿ ಎಲ್ಲರೂ ಆರಾಮ, ಎಷ್ಟು ಎಕರೆ ಹೊಲ ಗದ್ದೆ ತಗೊಂಡ್ರಿ ಎಂದು ಮನೆ ಕಡೆ ಸೇರಬೇಕು ಅಲ್ವಾ ಎಂದು ಕೇಳ್ತಾನೆ. ವಿಷಯ ತಿಳಿದಂತೆ ವರ್ತಿಸುವ ಗಿರಿಜಾ, ಏನು ಆಕಾಶಪ್ಪ ನೀವು ಹೀಗೆ ಕೇಳ್ತಾ ಇದ್ದೀರಿ, ನಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದೀವಿ.